ಕಲ್ಕತ್ತಾದಲ್ಲಿದ್ದೀರಿ ಸದ್ಯಕ್ಕೆ. ರೋಡ್ ಕನ್ಫರ್ಮ್ ಆಯ್ತು ನೈಟು. ಅದು ನೈವೇಲಿ ನಾನು ಇರುತ್ತೆ. ಈಗ ಟಾಟಾ ಮಾಡ್ಬೇಕು ಹೋಗಿದ್ದೀನಿ. ಕಂಪ್ನಿ ಹತ್ರ ಇದ್ದೀನಿ. ಕಂಪ್ನಿ ವೀಡಿಯೋ ಮಾಡೋಕ್ಕೆಲ್ಲ ಗೊತ್ತಿಲ್ಲ. ನೋಡ್ಕೊಂಡು ವೀಡಿಯೋ ಮಾಡಬೇಕು. ಈ ಲೋಡ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಲೋಡ್ ಇದು. ನೆವೆಲ್ ಅನ್ನೋ ಇಂಡಸ್ಟ್ರಿ ಏರಿಯಾದಲ್ಲಿ ನೋಡೋದು ಆ ಡ್ರಮ್ಮು ಮತ್ತು ಈ ರಿಂಗ್ಗಳು. ಗಾಡಿ ರಿವರ್ಸ್ ಹಾಕು ಅಂತ ಹೇಳಿದ್ರು ಲೋಡ್ ಮಾಡೋದಕ್ಕೆ. ಅದು ಗಾಡಿ ರಿವರ್ಸ್ ಹಾಕ್ತಾನೆ ನಮ್ಮ ಡ್ರೈವರು. ಬಿಟ್ಬಿಟ್ಟು ಲೋಡೆಲ್ಲ ಕಂಪ್ಲೀಟ್ ಆಯಿತು. ಕಬ್ಬಿ ಬಂದು ಕಟ್ ಹಾಕೋಂತ ಹೋಗ್ತಾಯಿದ್ರಿ. ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಿ ಕಟ್ಟಾಗಿ ಟೈಮ್ ಇತ್ತಂತೆ. ಅವ್ರು ಸ್ವಲ್ಪ ಗಾಡಿ ತೊಳಿತಾ ಇದ್ದಾರೆ. ಅಡುಗೆ ಹಂಗೆ ಮಾಡ್ಕೊಂಡು ನಾನು ಇನ್ನೂ ಟೈಮ್ ಲೇಟ್ ಆಗ್ತದೆ ಅಂತ ಹೇಳಿದರು. ಅದಕ್ಕೋಸ್ಕರ ನೀರಿತ್ತು, ಅದಕ್ಕೋಸ್ಕರ ಗಾಡಿ ತೊಳಿತಾ ಇದ್ದಾರೆ. ಫುಲ್ ಗಲೀಜು ಜಾಸ್ತಿ ಆಗ್ಬಿಡ್ತು ಗಾಡಿ. ಕಲ್ಕತ್ತಾದಲ್ಲಂತೂ ಇಂಡಸ್ಟ್ರಿ ಏರಿಯಾಗಳು ಒಳ್ಳೆ ಮನೆಗಿದ್ದಂಗೆ ಐತೆ. ನಮ್ಮ ಕಡೆ ಆದರೆ ದೊಡ್ಡ ದೊಡ್ಡ ರೇಕ್ ಗೋಡನ್ ಇದ್ದಂಗೆ ಐತೆ. ಬಟ್ ಇದ್ಗಾಡು ನೋಡಿದ್ರೆ ಕಣ ಫುಲ್ ಮನೆಗಳೇ, ಇಂಡಸ್ಟ್ರಿ ಏರಿಯಾಗಳೇ ಮನೆಗಿದ್ದಂಗೆ ಐತೆ. ರೋಡೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮೈನ್ ರೋಡಿಗೆ ಬಂದರೆ ಫುಲ್ಲು ಜಾಮ್ ಆಗೈತೆ. ಮತ್ತು ಜಾಮ್ ಇಳಿಸ್ಕೊಂಡಿದ್ರೆ ಆಫೀಸ್ ಹತ್ರ ಹೋಗ್ಬೇಕೀಗ. ಫಸ್ಟ್ ಒಂದು ಲೋಡ್ ತುಂಬಿದ್ರೆ ಮತ್ತು ಇದು ಪಾಟ್ ಲೋಡ್ ತುಂಬೋಣ ಅಂತ ಬಂದರೆ ಇದು ಬಂದು ಚಿತ್ತೂರಿಗೆ ಹೋಗೋದ್ರಲ್ಲ ಹಂಗೆ ಹೇಳ್ಸ್ಕೊಂಡು ಅಂತ ಬಿಟ್ಟು ಇದು ತುಂಬ್ಕೊಂಡ್ರೆ ರೋಡ್ ಅದು ಕಂಪ್ಲೀಟ್ ಆಯಿತು. ಮಾಡ್ಕೊಂಡು ಮೈನ್ ರೋಡ್ ಬಂದರೆ ಇನ್ನು ಸೀದಾ ಹೋಗ್ತಾ ಇರೋದು ನಾನ್ ಸ್ಟಾಪ್. ಇನ್ನೆಲ್ಲೂ ನಿಲ್ಲಿಸಲ್ಲ ಗಾಡಿ. ಹೋಗಿ ಚಿತ್ತೂರು ಪಾಯಿಂಟ್ ಖಾಲಿ ಮಾಡಬೇಕು. ಆಮೇಲೆ ಅಲ್ಲಿಂದ ನೆವೇಲಿ ರೋಡೆಲ್ಲ ಮಾಡ್ಕೊಂಬಂದು ಹೇಳಪ್ಪ ಏನು ಲೋಡ್ ಮಾಡಿರೋದು. ಊಟ ತಿನ್ನೋಣ ಅಂದರೆ ನಾವು ಬೇಡ ಅಂದ್ಬಿಟ್ಟು ಉಪವಾಸ ಇಕ್ಕಿ ಇವಾಗ ಬಂದಿದ್ದೀವಿ. ಏನು ಬಂದಿರೋದು? ಊಟ ತಿನ್ನಾಕ್ತಾನೆ ಬಂದಿರೋದು. ಅದೇ ಬೆಳಗ್ಗೆಯಿಂದ ಉಪವಾಸ ಇದ್ದು ಇವಾಗ ಕರ್ಕೊಂಡ್ಬಂದಿದ್ದೀವಿ. ಊಟ ಎಲ್ಲ ಮಾಡ್ಕೊಂಡು ಬಿಟ್ಟರೆ ಈಗ ನಾವು ಎಕ್ಸಾಕ್ಟಾಗಿ ಕಡಕ್ಪುರ ಹತ್ತಿದ್ದೀರಿ. ಲೆಫ್ಟ್ ಹೋಗೋದ್ರಾಗ ಜಮಶೇದ್ಪುರ ಹೋಗುತ್ತೆ. ನಾವು ಸೀದಾ ಹೋಗಬೇಕು. ನಾವು ಬಾಲಾಸೂರ್ಗೆ ಹೋಗಬೇಕು. ಈ ರೋಡಂತೂ ದಾರದ್ದಕ್ಕೂ ಬಿರೇ ಹಂಪಿಂಗೆ ಗಾಡಿ ಎಗರೋದು ಇಳಿಸೋದು ದಾರದ್ದಕ್ಕೆ. ಇದು ಮುಂದೆ ಕಾಣಿಸೋ ಬ್ಯಾರಿಕೇಡ್ ಹತ್ರ ಕಲೆಕ್ಷನ್ ಮಾಡ್ತಾರೆ ಯಾವಾಗೂ 10 ಕೊಡು 20 ಕೊಡು 50 ಕೊಡು 100 ಕೊಡು ಅಂತ ಹೇಳ್ಬಿಟ್ಟು. ಬಟ್ ಇವತ್ತೇ ನಮ್ಮನ್ನ ಅಡ್ಡಾಕಿಲ್ಲ ಗಾಡಿ. ಅದಕ್ಕಂತೇಳಿ ಒಂದು ವೀಡಿಯೋ ಮಾಡಿದೆ. डीजल लेसन निल्सिद गाड़ी ना। उसका नाम क्या भाई? उसका गांव का नाम? उस गांव का नाम क्या? इस गांव का नाम? हाँ टन में डीजल पकड़ने के गाड़ी रख दिया। कहना हो गया भैया? हाँ ठीक है. ಯಾವ ಲೈನಲ್ಲಾದರೂ ಹೋಗಲಿ ಬೇರೆ ತಮಿಳ್ನಾಡು ಗಾಡಿಗಳಂತೂ ಯಾವ ಲೈನಲ್ಲಾದರೂ ಇರ್ತದೆ, ಯಾವ ರೋಡಲ್ಲಾದರೂ ಇರ್ತದೆ. ಈ ಲೈನ್ ಅಂತ ಎಕ್ಸ್ಪೆಷಲ್ ಜಾಸ್ತಿ. ನಮ್ಮ ಕರ್ನಾಟಕ ವೀರಲ್ ಗಾಡಿ ಒಂದು ಹೋಗ್ತಾವನೆ, ಭರ್ಜರಿಯಾಗಿ ಹೊಡ್ಕೊಂಡು ಹೋಗ್ತಾನೆ ಗಾಡಿನ. ಅದೇನು ಅರ್ಜೆಂಟೇನೋ ಗೊತ್ತಿಲ್ಲ, ಸೌಕ್ ಹೊಡ್ಕೊಂಡು ಹೋಗ್ತಾಯಿದ್ದಾನೆ ಗಾಡಿನ ಮಾತ್ರ. ಇದು ಬಂದು L&T ಬಾರ್ಡ್ರು ಕಲೆಕ್ಷನ್ ಮಾಡೋದು. ಇಲ್ಲಿ ಕಲೆಕ್ಷನ್ ರೈಟ್ ಸೈಡ್ ಮಾಡ್ತಾವ್ರೆ ಆಲ್ರೆಡಿ. ಲೆಫ್ಟ್ ಸೈಡಲ್ಲಿ ಮಾಡೋರು, ಬಟ್ ಏನೋ ಇಲ್ಲಿ ಅಡ್ಡ ಆಗ್ತಾ ಬರ್ತಾಯಿದ್ದಾನೆ. ನಾನು ನಿಲ್ಲಿಸಿಲ್ಲ, ಬಂದೇ ಬಿಟ್ಟು ನಾನ್ ಸ್ಟಾಪ್. ಇವ್ರು ನಿಲ್ಲಿಸ್ಬಾರ್ದು, ಕಲೆಕ್ಷನ್ ಮಾಡೋ ಇದೇ ಇಲ್ಲ, ಆದರೂ ನಿಲ್ಲಿಸ್ತಾ ಇರ್ತಾರೆ. ಇದು ಬಂದು L&T ಬಾರ್ಡ್ರು. ಈ ಬಾರ್ಡ್ರಲ್ಲಿ ಅಡುಗೆ ಮಾಡೋಕ್ಕೆ ಏನು ಬೇಕೋ ಎಲ್ಲ ಸಿಗುತ್ತೆ. ಮತ್ತು ಡೆಫು ಮತ್ತು ವಾಟ್ರು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಯಾವ ಗಾಡಿಗಳು ಬಂದರೂ ಆಲ್ಮೋಸ್ಟ್ ಎಲ್ಲ ಇಲ್ಲೇ ತಗೊಂಡು ಹೋಗ್ತಾರೆ. ಯಾಕಂದರೆ ಮುಂದೆ ಎಲ್ಲೂ ಸಿಗೋಲ್ಲ. ಗಂಜಮ್ಮು ಈ ಕಡೆ ಹೋದ್ರೆ ಗಂಜಮ್ಮು, ಈ ಕಡೆದು ಕಲ್ಕತ್ತವ್ರಿಗೆ ಯಾರೋ VIP ಆಗ್ತಾ ಇದ್ದಂಗೆ ಅವರೇ ಗಾಡಿಗೆಲ್ಲ ಹಿಂದಕ್ಕೆ ಹಾಕಂತ ಸೈಡ್ಗೆ ಹಾಕಿ ಮರೋ ಅಂತ ಹೋಗ್ತವೆ. ಒಂದರಿಂದ ಸುಳ್ಳು ಅಂದ್ಕೊಂಡು ಮುಂದೆ ಬರ್ತಾಯಿದ್ರೆ ಯಾವುದೋ ಒಂದು ಲಾರಿ ಆಕ್ಸಿಡೆಂಟ್ ಆಗೈತೆ. ಯಾವಾಗ ಆಗೋದು ಗೊತ್ತಿಲ್ಲ. ಗಾಡಿಗೇನೋ ಸಂಜೆ ಅಂತಂಗೈತೆ ಆಕ್ಸಿಡೆಂಟು. ಮಂಚು ಆವಾಗ ಶುರುವಾಗೈತೆ. ಗ್ಲಾಸೆಲ್ಲ ಆವಾಗಲೇ ಏನು ಕಾಣಿಸ್ತಾ ಇಲ್ಲ, ಹಂಗೆ ಮುಚ್ಕೊಂಡೈತೆ ಮಂಚು. ಈ ಸೈಡ್ ಮಾತ್ರ ಈ ಟೈಮಲ್ಲಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಮಾತ್ರ ಭಯಂಕರ ಮಂಚಿರ್ತದೆ. ಸಂಜೆ ಆಗ್ತಾಯಿದ್ದಂಗೆ ರೋಡೆಲ್ಲ ಗ್ಲಾಸೆಲ್ಲ ಮುಚ್ಕೊತೈತೆ. ನಾ ಟೈಮ್ ಬಂದು 8:30 ಆವಾಗಲೇ ಮುಚ್ಕೊತೈತೆ.
ಭದ್ರಾಕ್ ಹತ್ರ ಇದ್ದೀನಿ ಈಗ. ಭದ್ರಾಕು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಲೋಡ್ ಏನು ಹಗ್ಗ ಟಾರ್ಪಲ್ಲಿ ಏನು ಹಾಕಿಲ್ಲ. ಲೈಟಿಂಗ್ಸು ಫುಲ್ಲ ಹಾಕೋರೆ ಹತ್ತು ಕಡೆ ಸೈಡು ಮತ್ತು ಇದು ಕಡೆ ಸೈಡು. ಏನೋ ಹಬ್ಬ ನಡೀತಾ ಇದ್ದಂಗೆ ದಾರುದ್ದಕ್ಕೂ ಹಾಕೋರು ಲೈಟಿಂಗ್ಸು. ಆರ್ಚ್ಗಳಾಗ್ದಂಗೆ ಹಾಕೋರೆ. ಏನೋ ಹಬ್ಬ ಇರಬೇಕು ಅದಕ್ಕೆ ಅಂದ್ಕೊತೀನಿ. ಅವ್ರು ಹತ್ತು ಕಡೆ ಸೈಡು ಹಾಕೋರೆ ಫುಲ್ಲಾಗಿ, ಹತ್ತು ಕಡೆ ಲೈಟಿಂಗ್ಸು. ಭುವನೇಶ್ವರ್ ಬಿಟ್ಟು ಬರ್ತಾಯಿದ್ರಿ, ಯಾವುದೋ ಒಂದು ಬಸ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ಆಕ್ಸಲ್ ಕಿತ್ಕೊಂಬಿಟ್ಟೈತೆ. ಡೀಸೆಲ್ ಎರಡು ಸಾವಿರದ ಕುಡ್ದಾತ ನಿಲ್ಲಿಸಿದ್ದೀನಿ. ಇದಕ್ಕೂ ಮೊದಲು ಅಟ್ಲಾಂಟಿ ಬಾಟಲ್ ಹಿಡಿಸ್ದೆ, ಯಾಕಂದರೆ ಡೀಸೆಲ್ ರೇಟ್ ಕಮ್ಮಿ ಅಂತ ಅದಕ್ಕೆ ಎಲ್ಲ ಹಿಡಿಸ್ಕೊಂಡು ಹೋಗ್ತಾರಲ್ಲ. ಆಮೇಲೆ ಟೈಮ್ ಮೊದಲು 85-86 ಇತ್ತು, 92 ರೂಪಾಯಿ ರೇಟಿಗೆ. ನಮ್ಮ ಓಡಿಸ್ತಾರೆ, ನಾನು ಮಲಗ್ತೀನಿ. ಇನ್ನು ಮಲ್ಕೊಳ್ಳೋದು ನಿದ್ದೆ ಬೇರೆ ಹೇಳ್ತಾ ಇತ್ತು, ಅದಕ್ಕೋಸ್ಕರ ಅವ್ರು ಬಿಸ್ಬಿಟ್ಟು ಕೊಟ್ಬಿಟ್ಟೆ. ಎಷ್ಟು ದೂರ ಅದು ಅಷ್ಟು ದೂರ ಓಡಿಸ್ತಾನೆ, ಇಲ್ಲಾಂದರೆ ಸೈಡ್ಗೆ ಹಾಕಿ ಮಲ್ಕೊಳ್ಳೋದು ಅಂತ ಹೇಳಿದ್ದೀನಿ. ನೋಡೋಣ ಎಷ್ಟು ದೂರ ಅದಷ್ಟು ದೂರ ಓಡಿಸಿ ಸೈಡ್ಗೆ ಹಾಕಿ ಮಲ್ಕೊಳ್ಳೋದು ಬೆಳಗ್ಗೆ ಬಿಡೋದಾಗ್ತದೆ. ನಮ್ಮವನು ಆಂಧ್ರ ಎಂಟ್ರಿ ಆಗೋನೆ, ಆಂಧ್ರ ಎಂಟ್ರಿ ಆಗ್ಬಿಟ್ಟು ನಿದ್ದೆ ಬಂದ ಸೈಡ್ಗೆ ಹಾಕಿ ಮಲ್ಗವನೆ. ಇದು ಮಲಗಿರೋ ಜಾಗ ಇದು ಎಲ್ಲಿಯಪ್ಪ ಅಂದರೆ ಇಚ್ಛಾಪುರ ಬಾರ್ಡ್ರ್ ಬಿಟ್ಟು ಮುಂದೆ ಹಾಕವನೆ. ಈ ಆಂಧ್ರದಲ್ಲಿ ಅಂದರೆ ಚೆನ್ನಾಗಿರೋ ರೋಡ್ಗಳನ್ನ ಕೂಡ ಕಿತ್ತಾಕ್ಬಿಟ್ಟು ರೋಡ್ಗಳು ಹಾಕ್ತಾರೆ. ದಾರದ್ದಕ್ಕೂ ಡೈವರ್ಷನ್ ಮಾಡ್ತಾರೆ. ಇವಾಗ ಡೈವರ್ಷನ್ ಅಂದರೆ ಏನು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ದಾರದ್ದಕ್ಕೂ ಹಾಕ್ಬಿಡ್ತಾರೆ ಬ್ಯಾರಿಕೇಡ್ಗಳನ್ನ. ಇದು ಬಂದು ಟಕ್ಲಿ ತಗೆ ಎಲ್ಲ ಆಂಧ್ರ ತಮಿಳ್ನಾಡು ಗಾಡಿಗಳೆಲ್ಲ ನಾನ್ ಸ್ಟಾಪ್ ಇಲ್ಲಿ ಹಾಕ್ತಾರೆ. ಯಾಕಂದ್ರೆ ಅಡುಗೆ ಮಾಡ್ಕೊಳಕ್ಕೆ ಸಾಮಗ್ರಿಗಳು ಏನು ಬೇಕು ಎಲ್ಲ ಪ್ರತಿಯೊಂದು ಸಿಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಹಾಕ್ತಾರೆ. ಆಂಧ್ರದಲ್ಲಿ ದಾರದ್ದಕ್ಕೂ ಬ್ಯಾರಿಕೇಡ್ಗಳು ಇಕ್ಕವ್ರೆ. ಅಲ್ಲಿ ನೋಡಿದ್ರೆ 2 ಕಿಲೋಮೀಟ್ರ್ ಹಿಂದ್ಗಡೆ ಮತ್ತು 2 ಕಿಲೋಮೀಟ್ರ್ ಮುಂದೆ ಬಂದರೆ ಮತ್ತೆ ಬ್ಯಾರಿಕೇಡ್ಗಳು. ಅದು ಕಿಲೋಮೀಟ್ರ್ ಗಟ್ಟಲೆ ಇಕ್ತಾರೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಹೇಳ್ಬಿಟ್ಟು, ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಹೇಳ್ಬಿಟ್ಟು. ವೈಜಾಗ್ ರೋಡ್ ಎಂಟ್ರಿ ಆದರೆ ಈಗ ವೈಜಾಗ್ ಹತ್ರ ಇದು ಬಂದು ಸೀದಾ ಹೋದರೆ ಅನ್ಕಾಪಲ್ಲಿ ಹೋಗ್ತದೆ. ಲೆಫ್ಟ್ ತೊಗೊಂಡು ಹೋದರೆ ವೈಜಾಗ್ ಸಿಟಿ ಒಳಗಡೆ ಹೋಗ್ಬೇಕು. ಸಿಟಿ ಒಳಗಡೆ ಹೋಗೋರು ಲೆಫ್ಟ್ಗೆ ಹೋಗ್ಬೇಕು, ಹೈವೇ ಟೈವಾಗಿ ಸೀದಾ ಹೋಗ್ಬೇಕು. ರೈಟ್ ಸೈಡಲ್ಲಿ ನೋಡೋದು ಫುಲ್ ಬೆಟ್ಟ ಗುಡ್ಡಗಳು. ಅರ್ಕೋ ವ್ಯಾಲಿಗೆ ಹೋಗೋ ರೋಡ್ಗಳು ನೋಡ್ಕೊತೀನಿ. ಅದು ಯಾವಾಗ ಆ ಕಡೆ ಸೈಡ್ ಹೋಗಿಲ್ಲ ಅರ್ಕೋ ಸೈಡು. ಬಟ್ ಮೈನ್ ರೋಡಲ್ಲಿ ರಿಂಗ್ ರೋಡಲ್ಲಿ ಮಾತ್ರ ಇತ್ತು ಕಡೆ ಬೆಟ್ಟ ಗುಡ್ಡಗಳು ಆ ಕಡೆ ಈ ಕಡೆ ಸೆಂಟ್ರಲ್ ರೋಡು. ಅಡುಗೆ ಮಾಡೋ ಪದಾರ್ಥ ತಗೋಣ ಅಂದರೆ ಗಾಡಿ ನಿಲ್ಲಿಸಿದ್ರೆ ಅದು ಯಾವುದೋ ಹುಡುಗ ಹರಿಮಂಚಿಗೆ ತಗ ಏನು ಬೇಕಾ ತಗೊಂಡು ಅಲ್ಲನ ಮಾಡ್ಕೋಗೋಣ. ಅಡುಗೆ ಮಾಡೋಕ್ಕೆಲ್ಲ ತಗೊಂಬಂದ್ರಿ. ಇನ್ನು ಅಡುಗೆ ಮಾಡೋ ಮುಂದೆ ಒಂದು ನೋಡಿದ್ರಾಗನ ಅಣ್ಣವ್ರ ಮಾತ್ರ ಬಂದರೆ ಫುಲ್ಲು ಜಾಮ್ ಆಗೈತೆ. ಏನಂತ ಗೊತ್ತಿಲ್ಲ, ಯಾಕಂತೇಳಿ ಮುಂದೆ ಹೋಗಿ ನೋಡಬೇಕು ಯಾಕಂತ ಹೇಳ್ಬಿಟ್ಟು.
ಏನಪ್ಪ ಆಂಧ್ರದಾಗ ಬಲೆ ಹಿಂಸೆ ಇಕ್ತಾರಪ್ಪ ಮೀಟಿಂಗ್ಲೆಲ್ಲ ಆದ್ರಾಗನ ದೊಡ್ಡ ದೊಡ್ಡ ಗಾಡಿಗಳವ್ರಿಗೆ ಬಲೆ ಸಾವು ಇಕ್ತಾರೆ. ಅವಾಗ ಆ ವಿಜಯವಾಡಕ್ಕೆ ಒಂದು ಔಟ್ರಿಂಗ್ ನೋಡು ಮಾಡಿದ್ರಾಗನ ತೋರ್ತದೆ ಅಲ್ಲ. ಔಟ್ರಿಂಗ್ ನೋಡು ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾರೆ ಅಷ್ಟೇ. ಅವಶ್ಯಕತೆ ಚಿಲ್ಕೊಳ್ಬೇಡಕ್ಕೆ ಅವಶ್ಯಕತೆನೇ ಇರಲಿಲ್ಲ, ಅದಕ್ಕೆ ಔಟ್ರಿಂಗ್ ಮಾಡೋದು ಇಲ್ಲಿ. ಈ ಬೇಕಾದ್ರೆ ವಿಜಯವಾಡಕ್ಕೆ ಔಟ್ರಿಂಗ್ ಮಾಡಿಲ್ಲ. ಇಲ್ಲೇ ಅಡುಗೆ ಮಾಡೋಣ ಅಂತ ಸೈಡ್ಗೆ ಹಾಕಿದ್ರಿ. ಇಲ್ಲಿ ಕತ್ಪುಡಿ ತಗ ನಮ್ಮವ್ನು ಗ್ಯಾಸ್ ಎತ್ಕೊಂಬತ್ತವನೆ. ನೋಡ ಮನೆಯಾಗಿದ್ರೆ ನಾವು ಅಡುಗೆ ಮಾಡಲ್ಲ ನೋಡಿ. ಗಾಡಿಗೆ ಬಂದ ಅಡುಗೆ ಮಾಡಂದ್ರೆ ಹಾಂ ಗಾಡಿ ಲೈಫು ಮನೆ ಲೈಫ್ ಜಾಸ್ತಿ ವ್ಯತ್ಯಾಸ ಇಲ್ಲ ನೋಡ. ಮನೆಯಾಗಿದ್ದರೆ ಎಂಟ್ರಿ ಮಾಡೋಕ್ತಿಲ್ಲ, ಇಲ್ಲ ಅಮ್ಮನ ಮಾಡೋಕ್ತಿಲ್ಲ. ಗಾಡಿಗೆ ಬಂದರೆ ನಾವೇ ಮಾಡ್ಕೊಂಡು ತಿನ್ಬೇಕಲ್ಲ. ಹಾಂ ಏನು ಮಾಡೋದು ಹೋಗಪ್ಪ. ಹಿಂಗಿದ್ದವನು ಹಿಂಗಾಗೋದಂದರೆ ಒಟ್ಟಾಗಿ ನಾನೇನು ಅನಿಸ್ತದೆ. ನಾನೇನು ಇದ್ದಿದ್ದೇನು, ಇವಾಗ ಇರೋ ಅವತಾರ ಏನು. ಈರುಳ್ಳಿ ಹಚ್ತಾ ಕಣ್ಣ ನೀರು ಬರ್ತಾವಣ್ಣ. ಈರುಳ್ಳಿ ಹಚ್ತಾರೆ ಕಣ್ಣ ನೀರು ಬರ್ತಾವ. ಎಲ್ಲರ ಕಣ್ಣಾಗ ಅದೇ ಬರೋದು. ಚಳಿಗಾಲದ ಕಣ್ಣ ನೀರು ಬಂದು ಹೆಂಗಿಂತ ಗೊತ್ತಾ? ಕಣ್ಣಾಗ ನೀರು ಬರ್ತಿದ್ರೆ ಎಲ್ಲ ಹಚ್ಕೊಟ್ಟಿದ್ದಾಯ್ತು. ನಮ್ಮವನು ಅಡುಗೆ ಮಾಡ್ತಾನೆ, ಇನ್ನು ನಾನು ಗಾಡಿದಾಗ ಬಂದು ಕುತ್ಕೊಳ್ಳೋದು ಕೆಲಸ ಅಷ್ಟೇ. ಮಾಡೋಲಿ ನಾನೇನು ಮಾಡಲಿ, ಬಂದು ಕೈ ಮಾಡಲಿನ ಈಗ ಬೇಡ. ಫುಲ್ಲು ಹಾಕ. ಊಟ ಎಲ್ಲ ಮಾಡಿಬಿಟ್ಟು ಬಂದರೆ ನಮ್ಮ ನೋಡಿಸ್ತಾನೆ. ನಾನು ಹೊರಗ ಅಂದ್ಕೊಂಡ್ರೆ ಅಲ್ಲಿ ಮುಳುಗಕ್ಕೆ ಹೋದ್ರೆ ನೋಡಿದ್ರಾಗನ ಮತ್ತೆ ಫುಲ್ ಜಾಮ್ ಆಗಿದೆ. ಯಾಕೆ ಜಾಮ್ ಅಂದರೆ ಗೇಮ್ ಚೇಂಜರ್ ಫ್ರೀ ರಿಲೀಸ್ ಇವೆಂಟ್ ನಡೀತಾ ಇದೆ ವಿಜಯವಾಡದಲ್ಲಿ. ಅದಕ್ಕೋಸ್ಕರ ಫುಲ್ ಜಾಮ್ ಆಗಿದೆ. ಅದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಲ್ಲ, ಅಲ್ಲೆಲ್ಲ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಜಾಮ್ ಮಾಡೋಕ್ಕೋರು. ಡ್ಯೂಟಿ ಚೇಂಜ್ ಮಾಡ್ತಾಯಿದ್ದಾರೆ, ಅವರು ನೋಡಿಸ್ತಿದ್ದೀನಿ. ಟೈಮ್ ಬಂದು 2 ಗಂಟೆ ಆಗೈತೆ. ಒಂದು ಗಾಡಿ ಚಿಲ್ಕುಪೇಟೆದಾಗಿದ್ದೀನಿ ಈಗ. ದಾದಾ ರೋಡ್ ಲೈನ್ಸ್. ಟೋಲ್ಗೇಟಲ್ಲಿ ಇದು ಬಂದು ಚಿಲ್ಕುಪೇಟೆ ಇದ್ದೀನಿ. ಮಾಟೋ ಟೋಲ್ಗೇಟು. ಓವರ್ಲೋಡ್ ಇಲ್ಲ, ಪಾಸಿಂಗ್ ನೋಡಿದ್ರು ಕೂಡ ಓವರ್ಲೋಡ್ ಅಂತ ಹೇಳ್ತಾರೆ. ಕಾಸು ವಸೂಲಿ ಆಗ್ತಾರೆ. ಇಲ್ಲಿ ನೋಡ್ಕೊಂಬರ್ರಪ್ಪ. ಇಲ್ಲಿ ಈ ಟೋಲ್ಗೇಟಾಗ ಕಾಸು ಇದ್ದರೆ ಕಾಸು ಕೊಡ್ಬಿಟ್ಟು ಹೋಗ್ಬಿಡಿ. ಇನ್ನೊಂದು ಎಕ್ಸ್ಟ್ರಾ ಲಾಸ್ಟ್ ಟೋಲ್ಗೇಟ್ ಬಂದು ಚೆಕ್ ಮಾಡಿರಿ. ಸುಮ್ಮನೆ ವೇಸ್ಟಾಗಿ ಕಾಸುಗಳು ಅಂತ ಕೇಳ್ತಾರೆ. ಟೋಲ್ಗೇಟ್ ಮಾಟೋ ಟೋಲ್ಗೇಟ್ ಇದು. ದುಡ್ಡು ಅಂತ ವಸೂಲಿ ಹಾಕೋದು ಈ ಟೋಲ್ಗೇಟಾಗ. ಪಾಸಿಂಗ್ ನೋಡಿದ್ರು ಎಕ್ಸ್ಟ್ರಾ ಪಾಸೆಲ್ಲ ಚೀಪು, ಮಲ್ಲಿ ಕಟ ಹಾಯಿಸ್ತಾನೋ ಅಂತಾರೆ. 3 ಗಂಟೆ ಮೇಲೆ ವಿಜಯವಾಡ ಟು ಒಂಗೋಲ್ ರೋಡಲ್ಲಂತೂ ಗಾಡಿನೇ ಓಡ್ಸೋಕ್ಕಾಗಲ್ಲ. ಯಾಕಂದ್ರೆ ವಿಪರೀತ ಮಂಚು ಬೀಳ್ತಾ ಇರ್ತದೆ. ಆದಷ್ಟು ಗಾಡಿಗಳು ನಿಧಾನವಾಗಿ ಬರ್ರಿ. ಮಂಚಲ್ಲಿ ಗಾಡಿಗೆ ಕಾಣಿಸಲ್ಲ, ಮುಂದೆ ಹೋಗೋಕು. ಚೂರು ನೋಡ್ಕೊಂಬರ್ರಿ ಅಷ್ಟೇ. ಮೇದ್ರಮೆಟ್ಲು ಅದು ಊರು. ಈ ಊರಲ್ಲಿ ಏನಂದರೆ 10 ಕಡೆ ಸೈಡ್ ಕಾಫಿ ಶಾಪು, ಟೀ ಶಾಪುಗಳು ಯಥೇಚ್ಛವಾಗಿದ್ದಾವೆ. ನಿದ್ದೆಗಿದ್ದೆ ಬರೋರು ಎಲ್ಲರೂ ಇಲ್ಲಿ ಬಂದು ಟೀನ ಕಾಫಿನ ಕುಡ್ಕೊಂಡು ಹೋಗ್ತಾರೆ, ನಿದ್ದೆ ಕಂಟ್ರೋಲ್ ಆಗಲಿ ಅಂತ ಹೇಳ್ಬಿಟ್ಟು. ಬೇಕಾದ್ರೆ ಗಾಡಿಗೆ ಬೇಕಾದ್ರೆ ಮೆಕ್ಯಾನಿಕ್ಕು, ಗ್ಯಾರೇಜ್ಗಳು, ಪಂಚರ್ ಶಾಪು ಮತ್ತು ಬ್ಲೂ ಎಲ್ಲ ಇಲ್ಲೇ ಸಿಗ್ತದೆ. ಡೀಸೆಲ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಒಂಗೋಲ ಹತ್ರ ನಿಲ್ಲಿಸಿದ್ದೀನಿ ಗಾಡಿನ. ಚಿತ್ರದುರ್ಗ ಹೋಗಿ ಎಷ್ಟು ಅಷ್ಟು ಮಾತ್ರ ಡೀಸೆಲ್ ಹಾಕೊಂಡ್ರೆ. ಈ ಮುಂದೆ ಹೋಗ್ತಾರೆ 2 ಗಾಡಿಗಳವರು. ಒಬ್ಬರಿಗೆ ಮುಂಚಿತ ಒಬ್ರು ಹೋಗ್ತಾರೆ. ನಾನು ಮುಂದೆ ನೀನು ಮುಂದೆ ಅಂತೇಳಿ ಗಾಡಿಗಳನ್ನ. ಹತ್ತು ಕಡೆ ಅವನು ಸೈಡ್ ಕೊಡ್ತಾಯಿಲ್ಲ, ಇದು ಕಡೆ ಅವನು ಸೈಡ್ ಕೊಡ್ತಾಯಿಲ್ಲ. ಇವರು ಯಾಕೆ ಈ ಥರ ಓಡಿಸೋರು ಅಂತ ಗೊತ್ತಿಲ್ಲ. ನಾನು ಸ್ಟಾಪಾಗಿ ಗಾಂಜಾ ಹೊಡೋದು ಇಲ್ಲ ಡ್ರಿಂಕ್ಸ್ ಮಾಡೋದು, ಅದೇ ಇವ್ರ ಕಾದ್ರ.
ಬೆಳಕಾಗ್ತೈತೆ. ಬೆಳಕಾಗ್ತಾ ಆಗ್ತಾ ಆಗ್ತಾ ಇನ್ನೂ ಇನ್ನೂ ಕ್ಲಿಯರ್ ಆಗಿಲ್ಲ. ಟೈಮ್ ಬಂದು 6:30 ಆಗೈತೆ. ಬಟ್ ನೋಡಿದ್ರೆ ಇನ್ನು ಮಂಚು ಮತ್ತು ಕತ್ಲು ಸ್ವಲ್ಪ ಹಂಗೆ ಲೈಟ್ ಹಂಗೆ ಐತೆ. ಮುಂದೆ ನೆಲ್ಲೂರು ಬಿಟ್ಟು ಬರ್ತಾಯಿದ್ರೆ ನೋಡಿದೆ ಯಾವುದೊಂದು ಗಾಡಿ, ತಮಿಳ್ನಾಡು ಗಾಡಿ ಒಂದು ಕೆಳಗಡೆ ಬಿದ್ದೋಗೈತೆ. ಏನಿದೆ ಏನಲ್ಲಿ ಮಾತ್ರ ಭಯಂಕರ ಆಕ್ಸಿಡೆಂಟ್ಗಳಾಗ್ತಾವಪ್ಪ. ಒಂದು ತಿರ್ತಿ ರೋಡು ಫುಲ್ ಸಿಂಗಲ್ ರೋಡ್ ಇತ್ತು. ಆಡಿಬಿಟ್ಟಿಂದ ಇವಾಗ 4 ಲೈನ್ ಆಗ್ಬಿಟ್ಟದೆ. ಗಾಡಿ ಮಸ್ತ್ ಹೋಗ್ತದೆ ಸಿ ಅಂತೇಳಿ. ಈಗಪ್ಪ ಯಾರೋ ಪುಣ್ಯಾತ್ಮನು ಗಾಡಿನ ಸೈಡ್ಗೆ ಹಾಕೋಂತ ಹೋಗೋನೆ. ಸೈಡ್ಗೆ ಹಾಕೋಕೆ ಏನು ಮಾಡೋಣ, ಲೆಫ್ಟ್ ಸೈಡಾಗ ಗಾಡಿ ಕೂತ್ಕೊಂಬಿಟ್ಟೈತೆ. ಫುಲ್ ಸೈಡ್ ಕ್ವಾಲ್ಕೊಂಬಿಟ್ಟೈತೆ. ತಿರುಪತಿ ದಾಟ್ಬಿಟ್ರಿ. ಈಗ ತಿರುಪತಿ ದಾಟಿದ ತಕ್ಷಣ ಲೆಫ್ಟ್ಗೆ ಹೋಗ್ಬೇಕು ನಾವು ಚಿತ್ತೂರಿಗೆ. ಫಸ್ಟ್ ಪಾಯಿಂಟ್ ಚಿತ್ತೂರು ಖಾಲಿ ಮಾಡಬೇಕು. ಅದಕ್ಕೋಸ್ಕರ ಸೀದಾ ಹೋದರೆ ಮದ್ಪಲ್ಲಿಗೆ ಹೋಗುತ್ತೆ ರೋಡ್. ಅದು ಮದ್ಪಲ್ಲಿ ಕೊಡೂರು ರೋಡ್ ಹೋಗ್ತದೆ. ಪಾರ್ಟಿ ಅರ್ಜೆಂಟ್ ಮಾಡಿದ್ದಕ್ಕೆ ಗಾಡಿ ಲಾಗ್ ಮಾಡಿಲ್ಲ. ಯಾಕಂದ್ರೆ ಅನ್ಲೋಡ್ ಪಾಯಿಂಟ್ಗೆ ಹೋಗೋಣ ಅಂತ ಜಲ್ದಿ ಅಂತೇಳಿ ಬಂದರೆ ಇಲ್ಲಿ ಬರೋಷ್ಟೊತ್ತು ರೆಡಿ ಆಗಿದ್ದರು. ಅದಕ್ಕೆ ಕ್ರೈನ್ ತರಿಸಿ ಹಂಗೆ ಎತ್ತವ್ರೆ. ಇರೋದು 3 ಪೆಟ್ಟಿ ಅಷ್ಟೇ. 10 ನಿಮಿಷದಲ್ಲಿ ಖಾಲಿ ಮಾಡಾಕ್ತಾರೆ. ಮಧ್ಯಾಹ್ನ ಊಟ ಮಾಡೋಣ ಅಂತೇಳಿ ಅನ್ಲೋಡ್ ಪಾಯಿಂಟ್ ಹಾಕ್ಕೊಂಡಿದ್ದಾರೆ. ನೆನ್ನೆ ಹೊಡೆದಿದ್ದು, ರಾತ್ರಿ ಹೊಡೆದಿದ್ದು ಅದನ್ನೇ ತಿನ್ನೋಣ ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕಿದ್ರಿ. ಇಲ್ಲೇ ಕಂಪ್ನಿ ತಗೊಂಡು ಅನ್ಲೋಡ್ ಆಯಿತು. ಇಲ್ಲೆಲ್ಲ ಮಕ್ಕೊಂಡು ನೆಕ್ಸ್ಟ್ ಪಾಯಿಂಟಿಗೆ ನಮ್ಮ ಪಾಯಿಂಟಿಗೆ ಹೋಗ್ಬೇಕು. ಅನ್ಲೋಡ್ ಎಲ್ಲ ಆಯಿತು, ಊಟ ಎಲ್ಲ ಮಾಡಿದ್ದಾಯಿತು. ಇನ್ನೂ ಹೋಗ್ತಾಯಿದ್ರೆ ನೆಕ್ಸ್ಟ್ ಪಾಯಿಂಟಲ್ಲಿ ಅವರು ಪಾರ್ಟಿ ಅರ್ಜೆಂಟ್ ಇಕ್ತವನ್ನೇ, ಜಲ್ದಿ ಬಾ ಅಂತ ಹೇಳ್ಬಿಟ್ಟು. ಅದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಮಾಲು. ಅದಕ್ಕೋಸ್ಕರ ಬಿಟ್ಟಿದ್ದೀರಿ. ಇನ್ನು ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ 260 ಕಿಲೋಮೀಟ್ರ್ ಐತೆ. ನಮ್ಮ ನೋಡಿಸ್ತಾನೆ ಎಷ್ಟು ದೂರ ಆದರೆ ಅಷ್ಟು ದೂರ. ಆಮೇಲೆ ನಾನು ಓಡಿಸ್ತೀನಿ. ಅನ್ಲೋಡ್ ಪಾಯಿಂಟ್ ಎಲ್ಲ 110 ಕಿಲೋಮೀಟ್ರ್ ಇತ್ತು. 110 ಕಿಲೋಮೀಟ್ರ್ ಇದ್ದಂಗೆ ಟೈರ್ ಹೊಡೆದೋಯ್ತು. ಸ್ಟೆಪ್ನಿ ಬೇರೆ ಇರಲಿಲ್ಲ. ಯಾವುದೋ ಒಂದು ಕಮ್ಮಿ ಟೈರ್ ಹಾಕೊಂಡು ಹೋಗ್ಬೇಕು. ಏನು ವೆಹಿಕಲ್ ಡಿಪಾರ್ಟ್ಮೆಂಟು ಬಾದ್ ಮಾಡಿದ್ರೆ ಟೈರ್ಗಳಿಗೆ ಹಾಕೋದು ಸ್ವಲ್ಪ ಟೈರ್ ಪ್ರಾಬ್ಲಮ್ ಮಾಡೋದು. ಡಮ್ಮಿ ಟೈರ್ ಹೊಡೆದಿಲ್ಲ, ಒಳಗಡೆ ಚೆನ್ನಾಗಿರೋ ಬಟಾಣಿರೋ ಟೈರ್ ಹೊಡೆದೋಗೈತೆ. ಏನು ಅಪೋಲೋ ಹಾಕ್ಸೋದು ವೇಸ್ಟ್ ಅನಿಸುತ್ತಪ್ಪ. ಪಂಚರೆಲ್ಲ ಹಾಕೊಂಡ್ರೆ ಮತ್ತು ಸ್ಟೆಪ್ನಿ ಒಂದು ಚೇಂಜ್ ಮಾಡ್ಕೊಂಡು ಬಿಟ್ಟಿದ್ರಿ. ಇವಾಗ ಇನ್ನೆಲ್ಲ 100 ಕಿಲೋಮೀಟ್ರ್ ಐತೆ. ಅದಕ್ಕೆ ನಿಧಾನ ಕೊಡಿಸ್ಬಿಡೋಣ ಅಂತ ಹೋಗ್ತಾಯಿದ್ರಿ. ಸ್ಟೆಪ್ನಿ ಬೇರೆ ಇಲ್ಲ. ಅದಕ್ಕೋಸ್ಕರ ಏನು ಈ ನಡುವೆ ಟೈರ್ಗಳೆಲ್ಲ ಹೊಡೆದೋಗ್ತಾನೆ ಯಾಕೋ ಗೊತ್ತಿಲ್ಲ ಗಾಡಿಯಲ್ಲೇ. ಓಂ ಶಕ್ತಿ ಸೀಸನ್ ಇರೋದರಿಂದ ಆಲ್ಮೋಸ್ಟ್ ಗಾಡಿಗಳು ಬೇರೆ ಓಂ ಶಕ್ತಿ ಗಾಡಿಗಳೇ ತುಂಬ ರೋಡಾಗ ಮಾತ್ರ. ಅದು ಎಕ್ಸ್ಪೆಷಲ್ ನಮ್ಮ KSRTC ಬಸ್ಗಳೇ ಜಾಸ್ತಿ ಓಂ ಶಕ್ತಿಗೆ. ಆಪೋಸಿಟ್ ಬರೋ ಗಾಡಿಗಳು ಡಿಮಾಂಡ್ ಡಿಪ್ಪೇ ಕೊಡ್ತಾಯಿಲ್ಲ. ರೋಡೇ ಕಾಣಿಸ್ತಾ ಇಲ್ಲ. ಅದ್ರಾಗೂ ಡಿಮಾಂಡ್ ಡಿಪ್ ಕೊಡೋರು ಯಾರೂ ಇಲ್ಲ. ನಾನು ಡಿಮಾಂಡ್ ಡಿಪ್ ಕೊಡ್ತಾಯಿದ್ದೀನಿ, ಬಟ್ ಅವ್ರು ಯಾರು ಡಿಮಾಂಡ್ ಡಿಪ್ಪೇ ಕೊಡ್ತಾಯಿಲ್ಲ. ತಮಿಳ್ನಾಡಲ್ಲಿ ಡಿಮಾಂಡ್ ಡಿಪ್ ಕೊಡೋಕೆ ಬಾಧೆ. ಅದು ಎಕ್ಸ್ಪೆಷಲ್ ನಮ್ಮ ಗಾಡಿಗೆ ನೋಡಿ ಉದ್ದಿದ್ದು ಕೊಡೋಲ್ಲ ಅವರು ಡಿಮಾಂಡ್ ಡಿಪ್ಗಳು. ಅದೇನೋ ಅವ್ರಿಗೆ ಕರ್ನಾಟಕದವ್ರು ಎಲ್ಲರೂ ಊಟ ಮಾಡಿದ್ರೆ ಏನು ಪಾಂಡಿಚೇರಿ ಹತ್ರ ಬರ್ತಾಯಿದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಗಾಡಿ ಒಂದು ಆಕ್ಸಿಡೆಂಟ್ ಆಗೈತೆ. ಅದು ಹಿಂಗಾಗೈತೆ ಅಂದರೆ ಸುಮ್ಮನೆ ಟಚ್ ಆಗಿರೋ ಏಟ್ಗೆ ಕಾರ್ ಸೈಡ್ಗೆ ಹೋಗ್ಬಿಟ್ಟೈತೆ. ಹಂಗಾಗೈತೆ ಆಕ್ಸಿಡೆಂಟ್ ಅದು. ಈ ರೋಡಲ್ಲಿ ನಾನು 5 ವರ್ಷದಿಂದ ಬಂದಿತ್ತು. ಅದು SLV ಗಾಡಿಯಲ್ಲಿ. ಈಗ ನಾನು ಗಾಡಿಯಲ್ಲಿ ಬರ್ತಾಯಿದ್ದೀನಿ 5 ವರ್ಷ ಆದಮೇಲೆ. 5 ವರ್ಷದಿಂದ ಇವಾಗ ನಾನು ಪಾಂಡಿಚೇರಿಗೆ ಬಂದೇ ಇಲ್ಲ. 5 ವರ್ಷದಿಂದ ಬಂದಿದ್ದು. ಅನ್ಲೋಡ್ ಪಾಯಿಂಟ್ ರೀಚ್ ಆಗಿಬಿಟ್ಟೆ. ಇನ್ನು ಬೆಳಗ್ಗೆ ಖಾಲಿ ಮಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸೈಡ್ ಯಾಕೆ ಮಲಗೋಣ ಅಂತ ಹೇಳ್ಬಿಟ್ಟು ಗಟ್ಟ ಹತ್ರ ಹಾಕೊಂಡು ಮುಲ್ಕೊ ಅಂತ ಹೇಳಿದ್ರು ಸೆಕ್ಯೂರಿಟಿ. ಅದಕ್ಕೆ ಗಟ್ಟಲ್ಲಿ ಹಾಕಿ ಮುಲ್ಕೊತಾ ಇದ್ರಿ. ಇಡ್ಲಿ ತಿನ್ನಕ್ಕೆ ಬಂದಿದ್ರಿ. ಮಗ 7 ಗಂಟೆಗೆಲ್ಲ ಕರ್ಕೊಂಡ್ಬಂದಾನೆ ಹೊಟ್ಟೆ ಅಂದ್ಬಿಟ್ಟು. ರಾತ್ರಿ ಒಂದು ಅನ್ನ ಬಿರಿಯಾನಿ ತಿಂದು ಕೂಡ ಇವಾಗ ಬಂದವನೆ. ಸರ್ಕಾರ ಹೋಗ್ಬೇಕು ಇಲ್ಲ ಹೋಗ್ಬೇಕು ಗೊತ್ತಿಲ್ಲ. ಅನ್ಲೋಡ್ ಪಾಯಿಂಟ್ ಒಳಗಡೆ ಬರೋಕೆ ಸುತ್ತಿಕೊಂಡು 8 ಇಂದ 9 ಕಿಲೋಮೀಟ್ರ್ ಒಳಗಡೆ ಸುತ್ತಾಡಿದ್ರಿ. ಅಷ್ಟು ಸುತ್ತಾಡಿದ್ರೆ ಕೂಡ ಇನ್ನೂ ಅನ್ಲೋಡ್ ಪಾಯಿಂಟ್ ಸಿಕ್ಕಿಲ್ಲ. ಅವರು ಈ ಗೇಟಲ್ಲಿ ಹೋಗೋಂಥ ಒಬ್ಬರು, ಆ ಗೇಟಲ್ಲಿ ಅಂತ ಹೋಗೋಂಥ ಒಬ್ಬರು. ಲಾಸ್ಟ್ಗೆ ಏನೋ ಬಾಧೆ ಬಿದ್ದು ಗೇಟ್ ಒಳಗಡೆ ಎಂಟ್ರಿ ಆದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಈಚೆರ್ ಗಾಡಿಗಳು.
ಹತ್ತತ್ರ ಒಂದು 40ರಿಂದ 50 ಗಾಡಿ ಐತೆ, ಹೊಸ ಗಾಡಿಗಳು. ಅದ್ರ ಮೇಲೆ ನಂಬರ್ ಕೂಡ ಇಲ್ಲ, ಬಟ್ ಅದನ್ನ ಯೂಸಿಂಗ್ ಮಾಡ್ತಾರೆ ಒಳಗಡೆ. ಅದು ಮುಂದೆ ಹೋಗ್ತಾರೆ 100 ಅವರು. ಅದಕ್ಕೆ